ಓಕೆ, ಮೊದಲಿಗೆ ನಾವೀಗ ಮಂಡ್ಯಕ್ಕೆ ಹೋಗೋಣ. ಒಂದು ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ ಮೈತ್ರಿ ಅಭ್ಯರ್ಥಿಯ ವಿಚಾರ. ಒಂದು ಕಡೆ JDSನವರು ಮಂಡ್ಯ ಟಿಕೆಟ್ ನಮಗೆ ಅಂತ ಬಹಳ ವಿಶ್ವಾಸದಲ್ಲಿ ಮುನ್ನುಗ್ತಾ ಇದ್ರೆ, ಸುಮಲತಾ ಅವರು ಹೇಳ್ತಾರೆ ಇಲ್ಲ, ಇನ್ನೂ ಏನೂ ಡಿಸೈಡ್ ಆಗಿಲ್ಲ, ನನಗೆ ಕಂಪ್ಲೀಟ್ ಭರವಸೆಯನ್ನು ನಡ್ಡಾ ಅವರು ಕೊಟ್ಟಿದ್ದಾರೆ. ನಾನು ಚುನಾವಣೆಯಲ್ಲಿ ನಿಲ್ಲೋದಾದರೆ ಅದು ಕೇವಲ ಮಂಡ್ಯದಿಂದ, ಯಾವ ಚಿಕ್ಕಬಳ್ಳಾಪುರಕ್ಕೂ ಹೋಗಲ್ಲ, ಬೆಂಗಳೂರು ಉತ್ತರಕ್ಕೂ ಹೋಗಲ್ಲ, ಮಂಡ್ಯ ನನಗೆ ಟಿಕೆಟ್ ಸಿಗ್ತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಸುಮಲತಾ ಅವರು ಆಡಿದ್ದಾರೆ. ಆದರೆ JDS ಅವರು ಮಾತ್ರ ಸಭೆಗಳ ಮೇಲೆ ಸಭೆ ಮಾಡಿ ಚುನಾವಣಾ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಗೊಂದಲದ ಗೂಡಾಗ್ತಾ ಇದೆ ಮಂಡ್ಯ ಮೈತ್ರಿ ಟಿಕೆಟ್. ಮಂಡ್ಯ ಟಿಕೆಟ್ ಫೈನಲ್ ಆಗಿಲ್ಲ ಅಂತ ಸುಮಲತಾ ಅವರು ಹೇಳ್ತಾ ಇದ್ದಾರೆ. ಮಂಡ್ಯ, ಹಾಸನ, ಕೋಲಾರದಲ್ಲಿ JDS ಅಭ್ಯರ್ಥಿ ಸ್ಪರ್ಧಿಸ್ತಾರೆ ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಮಂಡ್ಯ ಟಿಕೆಟ್ JDS ಪಾಲಿಗೆ ಅಂತಕ್ಕಂಥ ವಿಶ್ವಾಸ ಅವರದ್ದು. ಹಾಗಾಗಿ ಅವರು ಆ ಮಾತನ್ನು ಆಡಿದ್ದಾರೆ. ಆದರೆ 2 ದಿನಗಳ ಕಾಲ ದೆಹಲಿಯಲ್ಲೇ ಇದ್ದ ಸುಮಲತಾ ಅವರು ಹೇಳ್ತಾರೆ, BJP ಹೈಕಮಾಂಡ್ ಅವ್ರನ್ನ ಜೊತೆಲೆ ನಾನು ಸಂಪರ್ಕ ಮಾಡಿ ಚರ್ಚೆ ಮಾಡಿದ್ದೀನಿ, ನೀವು ಧೈರ್ಯವಾಗಿರಿ, ಎಲ್ಲವೂ ಒಳ್ಳೆಯದಾಗುತ್ತೆ, ಪ್ರಧಾನಿ ಮೋದಿ ಅವರು ನಿಮ್ಮಂಥ ನಾಯಕರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ನಡ್ಡಾ ಅವರೇನೋ ಅವರಿಗೆ ಬಹಳ ವಿಶ್ವಾಸವನ್ನು ಕೊಟ್ಟಿದ್ದಾರಂತೆ. ಹೈಕಮಾಂಡ್ ನಾಯಕರು ನನಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಸುಮಲತಾ ಅವ್ರು ಹೇಳ್ತಾ ಇದ್ದಾರೆ. ಸಾಲದಕ್ಕೆ ಮುಂದುವರೆದಂತೆ ನಿನ್ನೆ ಕೂಡ ಒಂದು ಮಾತಾಡಿದ್ರು ಸುಮಲತಾ ಅವರು. ಏನಂತ, ನಾನು ಸ್ಪರ್ಧೆ ಅಂತ ಮಾಡಿದ್ರೆ ಅದು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ. ಸೊ ಇದು ಒಂದು ಸ್ವಲ್ಪ ಕುಮಾರಸ್ವಾಮಿ ಅವರಿಗೆ ಮೊನ್ನೆ ಟ್ರಿಗರ್ ಆಯಿತು. ಇವರು ಹೇಳಿದ ಮಾತುಗಳು ಮತ್ತು ಕೇವಲ 2 ಕ್ಷೇತ್ರ ಅಂದಿದ್ದು, ಅದಕ್ಕೂ ಅವರು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಮುನ್ನ 2 ಕ್ಷೇತ್ರಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡಬೇಕಾಗಿತ್ತ ನಾನು ಅಂತ ಸ್ವಲ್ಪ ಸಿಟ್ಟು ಮಾಡಿಕೊಂಡ್ರು. ಅದು ಹೈಕಮಾಂಡ್ ತನಕ ಹೋಯಿತು. ಹಾಗಾಗಿ ಕೋಲಾರವನ್ನು ಬಿಟ್ಕೊಡೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ಮಾಡ್ತು. ಬಟ್ ಸುಮಲತಾ ಅವರು ನಿಜಕ್ಕೂ ಕೂಡ ಇಲ್ಲಿ ಮೈಂಡ್ ಗೇಮ್ ಮಾಡ್ತಾ ಇದ್ದಾರಾ ಅಂದರೆ, ಇನ್ನೂ ಅಧಿಕೃತವಾಗಿ ಪಟ್ಟಿ ಅನೌನ್ಸ್ ಆಗಿಲ್ಲ, ಅಲ್ಲಿ ತನಕ ಏನು ಸ್ಟ್ರಾಟಜಿ ಮಾಡ್ಬೋದು ಮಾಡಿಬಿಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರಾ ಗೊತ್ತಿಲ್ಲ. ಒಂದು ಕಡೆ ಸುಮಲತಾ ಅವರು ಹಿಂಗೆ ಹೇಳ್ತಾರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ವಿಶ್ವಾಸದಲ್ಲಿದ್ದಾರೆ. ಈ ಎಲ್ಲ ಗೊಂದಲಕ್ಕೆ ಕಾರಣ ಏನು ಗೊತ್ತಾ, BJP ಹೈಕಮಾಂಡ್ ಮೈತ್ರಿ ವಿಚಾರದಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಈಗಾಗಲೇ ಬಂದುಬಿಡಬೇಕಾಗಿತ್ತು. ಮೈತ್ರಿ ಮಾಡ್ಕೊಂಡಿರೋದೇ ನಿಜ, ಅಧಿಕೃತವಾಗಿ ಘೋಷಣೆ ಆಗಿರೋದೇ ನಿಜ, ಸಾಲು ಸಭೆಗಳನ್ನ ಮಾಡಿರೋದು ನಿಜ. ನೋಡ್ರಪ್ಪ, ನಿಮಗೊಂದು 3 ಸೀಟ್ ಕೊಡ್ತೀವಿ, ಅಥವಾ 2 ಕೊಡ್ತೀವಿ, ಅಥವಾ 4 ಕೊಡ್ತೀವಿ, ಇಂತಿಂಥ ಕ್ಷೇತ್ರ ಅಭ್ಯರ್ಥಿ ಘೋಷಣೆ ಮಾಡ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ ಹೇಳಿಬಿಟ್ಟಿದ್ದರೆ ಈ ಗೊಂದಲ ಇರ್ತಾ ಇರಲಿಲ್ಲ. ಆದರೆ ಅವರು ಎಲ್ಲವನ್ನೂ ಕೂಡ ತುಂಬ ಸೀಕ್ರೆಟಾಗಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಭ್ಯರ್ಥಿಗಳಲ್ಲಿ ಗೊಂದಲ. ಗೊತ್ತಿಲ್ಲ ಸುಮಲತಾ ಅವರು ಏನು ಮಾಡ್ತಾರೆ, ಏನು ಎತ್ತ ಅಂತ. ಅವರ ಮಾತಿನ ಒಂದು ಸೂಕ್ಷ್ಮತೆ ಅರ್ಥ ಮಾಡ್ಕೋಬೇಕು. ನಾನು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ ಅಂದಿದ್ದಾರೆ. ಅಂದರೆ ಒಂದು ವೇಳೆ ಅವಕಾಶ ಸಿಗಲಿಲ್ಲ ಅಂದರೆ ನಾನು ಬೇರೆ ಎಲ್ಲೂ ಹೋಗಲ್ಲ, ನ್ಯೂಟ್ರಲ್ ಆಗಿರ್ತೀನಿ ಅಂತನ ಗೊತ್ತಿಲ್ಲ. ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ, ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ, ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ, 22ವರೆಗೂ ಯಾವುದೂ ಫೈನಲೈಸ್ ಆಗಲ್ಲ ಅಂತ. ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರು ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು. ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು, ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು, ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು, ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು, ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ. ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಪಕ್ಷದಲ್ಲಿ ನೀವು ಉಳಿಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಬೇಕು. ಇಲ್ಲ ಮಂಡ್ಯ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಈ ಗೊಂದಲವನ್ನು ಹುಟ್ಟಾಕ್ತಿರೋರು ಯಾರು? ಯಾಕೆ ಈ ಪ್ರಶ್ನೆ ಅಂತಂದರೆ, ಒಂದು ಕಡೆ JDSನವರು ಸಭೆಗಳ ಮೇಲೆ ಸಭೆ ಮಾಡಿಕೊಂಡು ಈಗಾಗಲೇ ಚುನಾವಣಾ ತಯಾರಿ ಮಾಡ್ಕೋತಾ ಇದ್ದಾರೆ. ಸುಮಲತಾ ಅವರು ಹೇಳ್ತಾರೆ ಇನ್ನೂ ಯಾವುದೇ ಫೈನಲ್ ಡಿಸಿಷನ್ ಆಗಿಲ್ಲ ಅಂತ.
ಯಾಕೆ ಈ ಗೊಂದಲ? ಇದು ನಾಳೆ ಆದರೂ ಬಗೆಹರಿಬಹುದಾ? ಸುಮಲತಾ ಅವರ ಈ ವಿಪರೀತವಾದ ವಿಶ್ವಾಸಕ್ಕೆ ಏನು ಕಾರಣ? ಅರವಿಂದ್, ಈಗಾಗಲೇ JDS ನಾಯಕರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಅದು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಂದ್ರೆ ಮಂಡ್ಯದ ಟಿಕೆಟ್ ನಮಗೆ ಸಿಗುತ್ತೆ, ಆ ನಿಟ್ಟಿನಲ್ಲಿ ನಾವು ಅಭ್ಯರ್ಥಿಯ ಹುಡುಕಾಟದಲ್ಲಿ ಇದೀವಿ ಅಂತೇಳಿ ಸಾಕಷ್ಟು ಬಾರಿ ಹೇಳಿದಾರಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರವಾಗಿ ಸ್ಪಷ್ಟನೆಯಾಗಿ ಕೂಡ ಹೇಳಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಮಂಡ್ಯಗೆ ಬಂದು ಸಭೆ ಮಾಡ್ತಾರೆ. ಸಭೆಯಲ್ಲೂ ಸಹ ಜನರೆಲ್ಲರೂ ಕೂಡ ಅಂದ್ರೆ JDS ಕಾರ್ಯಕರ್ತರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಬರಬೇಕು, ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕು ಎಂದ ಒತ್ತಡವನ್ನು ಕೂಡ ಆಗ್ತಾರೆ. ಇದಾದ ಬಳಿಕವಾಗಿ ಇದೀಗ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಈ ಹೊತ್ತಿನಲ್ಲಿ ಸುಮಲತಾ ಅಂಬರೀಶ್ ಅವರು 2 ದಿನಗಳ ಕಾಲ ದೆಹಲಿಯ ಪ್ರವಾಸಕ್ಕೆ ಹೋಗಿದ್ರು. ಆ ವೇಳೆಯಲ್ಲಿ JDS ನ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಪಾಸಿಟಿವ್ ಅಪ್ರೋಚ್ ಅನ್ನು ನನಗೆ ಇವಾಗಲೂ ಕೂಡ ನೀಡ್ತಾ ಇದ್ದಾರೆ. ಇನ್ನು ಕೂಡ ಅಧಿಕೃತವಾಗಿ ಮೈತ್ರಿಯ ಟಿಕೆಟ್ ಇನ್ನೂ ಬಗೆಹರಿದಿಲ್ಲ, ಆ ನಿಟ್ಟಿನಲ್ಲಿ ನನಗೆ ವಿಶ್ವಾಸ ಇದೆ ಎಂಬ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಸ್ಪಷ್ಟ ನಮಗೆ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಈ ರೀತಿಯಾಗಿ ಹೇಳಿಕೆ ನೀಡುವ ಮೂಲಕವಾಗಿ ಒಂದಷ್ಟು ಗೊಂದಲವಾಗಿ ಮಂಡ್ಯ ಮೈತ್ರಿ ಟಿಕೆಟ್ ನಲ್ಲಿ ಕಂಡು ಬರ್ತಾ ಇರುವಂತದ್ದು. ಇದಕ್ಕೆ ಇತಿಶ್ರೀಯನ್ನ JDS ಮತ್ತೆ ಬಿಜೆಪಿಯ ನಾಯಕರು ಸೇರೆ ಮಾಡಬೇಕಾಗಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲೂ ಸಹ ಇದನ್ನು ಹೊರಬೀಳಲಿದೆ. ಅಲ್ಲಿವರೆಗೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಅವರ ಅಭ್ಯರ್ಥಿಯನ್ನು ಕರ್ಕೊಂಡು ಎಲ್ಲ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲೇ JDS ನ ಅಭ್ಯರ್ಥಿಯೋ ಅಥವಾ ಸುಮಲತಾ ಅಭ್ಯರ್ಥಿಯೋ ಅನ್ನೋ ನಿಟ್ಟಿನಲ್ಲಿ ಮೈತ್ರಿ ಕನ್ಫ್ಯೂಸ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಬಗೆಹರಿಸುವಂತ ಕೆಲಸಗಳು ಕೂಡ ಆಗ್ಬೇಕಾಗಿತ್ತು. ಆದ್ರೆ ಇದೀಗ ಯಾವ ಕೂಡ ಆಗ್ತಾ ಇಲ್ಲ. ಇದು ಇನ್ನೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ. ನನಗೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದೇ ವಿಶ್ವಾಸದ ಮಾತುಗಳನ್ನ ಬಿಜೆಪಿಯ ವರಿಷ್ಠರು ಆಡಿರುವಂತದ್ದು. ಆ ನಿಟ್ಟಿನಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ, ಕಾದ್ ನೋಡೋಣ ಅಂತೇಳಿ ಒಂದ್ ಕಡೆ ಹೇಳಿದ್ದಾರೆ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಸಹ ಶಸ್ತ್ರಚಿಕಿತ್ಸೆ ಬಳಿಕವಾಗಿ ನಾವು ಮಂಡ್ಯ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತೀವಿ ಆ ನಿಟ್ಟಿನಲ್ಲಿ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ 4-5 ದಿನಗಳ ಕಾಲವಾಗಿ ಇದೇ ರೀತಿಯಾದ ಗೊಂದಲದ ವಾತಾವರಣ ಮಂಡ್ಯದ ಮೈತ್ರಿ ಟಿಕೆಟ್ ಅಲ್ಲಿ ಇದಂತೆ ಕಾಣ್ತಾ ಇದೆ. ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿ ಯಾರಿಗೆ ಈ ಒಂದು ಟಿಕೆಟ್ ಅನ್ನ ಫೈನಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮ ಡೀಟೇಲ್ಸ್ಗೆ.